ಒಂದು ಗಡಿ, ಒಂದು ರೇಖೆ, ಆದರೆ ಸಾವಿರಾರು ಜೀವಗಳ ನೋವು. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವೆ ಗಡಿ. ಇದು ಕೇವಲ ಮ್ಯಾಪ್ ಮೇಲೆ ಇರುವ ಲೈನ್ ಅಲ್ಲ, ಇದು ರಕ್ತದಿಂದ ಬರೆಯಲ್ಪಟ್ಟ ಒಂದು ಕತೆ. ಅದು 1893ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಒಂದು ಒಪ್ಪಂದ ಸೈನ್ ಆಗಿತ್ತು. ಅದೇ ಡ್ಯುರಾಂಡ್ ಲೈನ್. ಆ ರೇಖೆ ಪಶ್ತೂನ್ ಜನಾಂಗವನ್ನ 2 ಭಾಗ ಮಾಡಿತ್ತು. ಒಂದು ಭಾಗ ಅಫ್ಘಾನಿಸ್ತಾನದಲ್ಲಿ, ಮತ್ತೊಂದು ಭಾಗ ಪಾಕಿಸ್ತಾನದಲ್ಲಿ. ಆದರೆ ಹೃದಯಗಳು ಎಂದಿಗೂ ವಿಭಜನೆ ಆಗಿಲ್ಲ. ಅದು 2021. ಅಮೆರಿಕ ಸೇನೆ ಹಿಂತೆಗೆದಾಗ ತಾಲಿಬಾನ್ ಮತ್ತೆ ಅಧಿಕಾರಕ್ಕೆ ಬಂದರು. ಪಾಕಿಸ್ತಾನ ಅವರಿಗೆ ಬೆಂಬಲ ನೀಡಿದೆ ಎಂದು ಹಲವರು ಆರೋಪ ಕೂಡ ಮಾಡಿದರು. ಆದರೆ ಅಧಿಕಾರ ಬಂದ ನಂತರ ಸ್ನೇಹವು ಶತ್ರುತ್ವವಾಗಿ ಮಾರ್ಪಟ್ಟಿತ್ತು. ಗಡಿಯ ಬಳಿ ಗುಂಡಿನ ಸದ್ದುಗಳು, ಒಬ್ಬರ ಮೇಲೆ ಒಬ್ಬರು ದಾಳಿ ಆರೋಪಗಳು. ನಮ್ಮ ಭೂಮಿ ಅಂತ ಹೇಳಿ ಅಫ್ಘಾನಿಸ್ತಾನದ ಕೂಗು, ನಮ್ಮ ಭದ್ರತೆ ಅಂತ ಹೇಳಿ ಪಾಕಿಸ್ತಾನದ ಪ್ರತಿಕ್ರಿಯೆ. ಪ್ರತಿ ಸಣ್ಣ ಗುಂಡಿನ ದಾಳಿ ಯುದ್ಧದ ಭಯವನ್ನು ಹುಟ್ಟಿಸುತ್ತೆ. ಆದರೆ ಯುದ್ಧದಲ್ಲಿ ಗೆಲ್ಲುವವರು ಯಾರು? ಸರ್ಕಾರಗಳ ಅಥವಾ ಸೈನ್ಯಗಳ, ಅಥವಾ ಎಲ್ಲವನ್ನು ಕಳೆದುಕೊಳ್ಳುವ ಸಾಮಾನ್ಯ ಜನರ? ಗಡಿಯ ರೇಖೆಗಳು ಮ್ಯಾಪ್ ಮೇಲೆ ಬರೆದಿರಬಹುದು, ಆದರೆ ಗಾಯಗಳು ಮಾನವನ ಹೃದಯದಲ್ಲಿ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ. ಈ ಕತೆ